ಈಶ್ವರಪ್ಪನವರು ಕೂಡ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಮ ಮಂದಿರ ಆಗಲ್ಲ ಅಂದ್ರಿ, ಈಗ ರಾಮ ಮಂದಿರ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕೆಎಸ್ ಈಶ್ವರಪ್ಪನವರು ಪ್ರಸ್ತಾಪ ಮಾಡಿದ್ದಾರೆ. ಹೋರಾಟ ಮಾಡಿದ ಕಾಂಗ್ರೆಸ್ನವರು ಸ್ವರ್ಗದಲ್ಲಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಈಗಿನ ಕಾಂಗ್ರೆಸ್ನವರಿಗೆ ಹಿಂದೂ ಮುಸ್ಲಿಂ ಒಗ್ಗಟ್ಟು ಬೇಕಾಗಿಲ್ಲ, ಮುಸ್ಲಿಮರು ನಾವೆಲ್ಲ ಒಂದಾಗಿರೋಣ ಅಂದ್ರೂ ಕಾಂಗ್ರೆಸ್ ಅದನ್ನ ಒಪ್ಕೊಳ್ತಾ ಇಲ್ಲ. ಪಾಕಿಸ್ತಾನದವರು ಕೂಡ ಮೋದಿಯನ್ನ ಹೊಗಳ್ತಿದ್ದಾರೆ, ಅದನ್ನ ಕಾಂಗ್ರೆಸ್ನವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬೆಳಗಾವಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೇಳಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾವೇರಿಯಿಂದ ನಿಲ್ಲಬೇಕೆಂದು ಪ್ರಯತ್ನ ಮಾಡ್ತಿದ್ದಾನೆ. ಟಿಕೆಟ್ ಕೊಟ್ರೆ ನಿಲ್ತಾನೆ, ಇಲ್ಲ ಅಂದ್ರೆ ಬೇರೆಯವರು ನಿಲ್ತಾರೆ. ಪಾರ್ಟಿ ಯಾರಿಗೆ ಟಿಕೆಟ್ ಕೊಡುತ್ತೋ ಅದನ್ನ ಒಪ್ಪಿಕೊಳ್ತೀವಿ. ಕ್ಷೇತ್ರದಲ್ಲಿ ಮಗ ಓಡಾಡ್ತಿದ್ದಾನೆ, ಜನರ ಬೆಂಬಲ ಕೂಡ ಇದೆ. ಪುತ್ರ ಕಾಂತೇಶ್ ಸ್ಪರ್ಧೆ ಬಗ್ಗೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ನಿನ್ನೆ, ರಾಮ ಮಂದಿರ ಕಟ್ಟಾಯಿತು, ರಾಮರಾಜ್ಯ ಯಾವಾಗ ಅಂತ. ಮತ್ತು ನರೇಂದ್ರ ಮೋದಿ ಶೋ ಮಾಡ್ತಿದ್ದಾರೆ ಅಂತ, ಮಾರ್ಕೆಟ್ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಇಂಥ ಚಿಲ್ಲರೆಗಳಿಗೆ ಉತ್ತರ ಕೊಡಬೇಕು ಅಂತ ನನಗೆ ಅನಿಸಲ್ಲ. ಯಾಕಂದರೆ ರಾಮ ಮಂದಿರದ ಪಾವಿತ್ರತೆ, ರಾಮ ಮಂದಿರದ ಇತಿಹಾಸ, ರಾಮ ಮಂದಿರದ ರಾಮ ಭಕ್ತರು ಎಷ್ಟು ಜನ ಇದ್ದಾರೆ, ಅವರೆಲ್ಲರಿಗೂ ನೋವು ಪಡೋಂಥ ಮಾತುಗಳನ್ನ ಆಡೋದ್ರಿಂದ ಇವ್ರಿಗೇನೋ ಅದರಲ್ಲೇ ಸಂತೃಪ್ತಿ. ನರೇಂದ್ರ ಮೋದಿ ತೀರ್ಮಾನ ಮಾಡಿದ್ದಾರೆ, ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಒಂದು, ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಜಾಸ್ತಿ ಮಾಡಲೇಬೇಕು ಅನ್ನೋದು ಒಂದು. ಹಾಗಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿದೆ. ಎಲ್ಲರೂ ಆ ಕ್ಷಣಕ್ಕಾಗಿ ಎದುರು ನೋಡ್ತಾ ಇರುವ ಹೊತ್ತಲ್ಲೇ ಸಚಿವ ಡಿ ಸುಧಾಕರ್ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮ ಮಂದಿರ ತಂದಿರೋದು ಇದೆಲ್ಲವೂ ಕೂಡ ಒಂದು ಗಿಮಿಕ್ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಒಂದು ಸ್ಟಂಟ್, ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ತೋರಿಸಿದ್ರು. ಸಚಿವ ಡಿ ಸುಧಾಕರ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಚುನಾವಣೆಯ ಗಿಮಿಕ್ ಅಂತೆ. ಕಳೆದ ಸಲ ಫ್ಲೈಟ್ ತೋರಿಸಿದ್ರು, ಜನ ಮರಳಾದ್ರು, ಎಷ್ಟು ಜನ ಯೋಧರು ಹುತಾತ್ಮರಾದ್ರು. ಸಚಿವ ಡಿ ಸುಧಾಕರ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಕಾಡ್ತಾ ಇದೆಯಾ ಲೋಕ ಸೋಲಿನ ಭೀತಿ? ಅಂದು ಶಾಸಕ ಬಾಲಕೃಷ್ಣ ಪುಲ್ವಾಮಾ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿದ್ರು. ಇಂದು ಸಚಿವ ಡಿ ಸುಧಾಕರ್ ಅವರ ಸರದಿ. ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಕೈ ಇನ್ನೂ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಈಗ ರಾಮ ಮಂದಿರ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ. ಚುನಾವಣೆ ಬಂದ ಗಿಮಿಕ್ ಅಲ್ವಾ, ಮನಸ್ಸನ್ನು ಡೈವರ್ಟ್ ಮಾಡೋದು. ದೇಶ ಇವತ್ತು ಭಾರತ ದೇಶ ಧಾರ್ಮಿಕವಾಗಿ ಭಾಳ ನಂಬ್ತೀವಿ ನಾವು. ಸೊ ಅದ್ರ ಮೂಲಕ ಓಟನ್ನು ಎಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಲಾಸ್ಟ್ ಟೈಮ್ ಎಲ್ಲಿ ಕೇಳಿದ್ರಪ್ಪ, ಲಾಸ್ಟ್ ಟೈಮ್ ಎಲ್ಲಿತ್ತು ರಾಮ ಮಂದಿರ? ಲಾಸ್ಟ್ ಟೈಮ್ ಪುಲ್ವಾಮಾ ತೋರಿಸಿದ್ರು, ಸುಮ್ಮನೆ ಯಾವುದೋ ಫ್ಲೈಟ್ ತೋರಿಸಿ ಪಾಪ ಎಲ್ಲ ಜನ ಮರಳೋಗಿ ಭಾಳ ದೇಶ ಕಾಪಾಡ್ತಾರೆ ಅಂತ ಹೋಗ್ರು. ಎಷ್ಟು ಜನ ಸತ್ರು? ಇವೆಲ್ಲ ಇತಿಹಾಸ ಇದೆ. ಹೌದು, 100% ಅವನು ಹೇಳಿಲ್ವಾ ಪೈಲಟ್? ಚುನಾವಣೆ ಬಂದ ಗಿಮಿಕ್. ಇನ್ನು ಮಾಜಿ ಸಚಿವ ಕೆಎಸ್